ಎಲ್ಲ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನ ಆಗಿತ್ತು ಅನ್ಸುತ್ತೆ ಮ್ಯಾಚ್ ಪ್ರಿವ್ಯೂ ವಿಡಿಯೋ ಮಾಡಿ. IPL ಆದ್ಮೇಲೆ ಓಡಿಯದೊಂದು ಕವರ್ ಕೂಡ ಮಾಡಿದೆ, ಆಸ್ಟ್ರೇಲಿಯಾ ಮತ್ತೆ ಪಾಕಿಸ್ತಾನ. ಅದ್ಬಿಟ್ರೆ ಇವತ್ತು ತುಂಬಾ ಮ್ಯಾಚಸ್ ಕೂಡ ನಡೀತಿದೆ. ನಮ್ಮ ಇಂಡಿಯಾ ಮತ್ತೆ ಅಫ್ಘಾನ್ ಫಸ್ಟ್ ಟೆಸ್ಟ್ ಮ್ಯಾಚ್ ಕೂಡ ಇವತ್ತು ಆಗ್ತಿದೆ. ಅದಾದ್ಮೇಲೆ ಮಧ್ಯಾಹ್ನ ಮೇಲೆ ಎರಡು ವುಮೆನ್ಸ್ ಅವರ ವಾರ್ಮ್ ಅಪ್ ಮ್ಯಾಚ್ ಕೂಡ ಇದೆ. ಆದ್ಮೇಲೆ ಸಂಜೆ ಮತ್ತೆ ಎರಡು ಮ್ಯಾಚ್ ಕೂಡ ಇದೆ, ವುಮೆನ್ಸ್ ವಾರ್ಮ್ ಅಪ್ ಮ್ಯಾಚ್ ಕೂಡ ನಡೀತಿದೆ. ಅಂದ್ರೆ ಈಗ ನಿಮ್ಗೆ ಗೊತ್ತಿರಂಗೆ T20 ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಿದೆಯಲ್ಲ ವುಮೆನ್ಸ್ ಇಂದು ಜೂನ್ 13ರಿಂದ. ಹಾಗಾಗಿ ಈಗ ವಾರ್ಮ್ ಅಪ್ ಮ್ಯಾಚ್ ಗಳು ಕೂಡ ಆಗ್ತಿರುತ್ತೆ, ಅದನ್ನು ಕೂಡ ಕವರ್ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋದಲ್ಲಿ ಅಂದ್ರೆ ಮತ್ತೆ ನೀವು ತುಂಬಾ ಜನ ಕೂಡ ಕೇಳ್ತಾ ಇದ್ರಿ ವುಮೆನ್ಸ್ T20 ಮ್ಯಾಚ್ ನ ಪ್ರಿವ್ಯೂ ಕೂಡ ಮಾಡಿ ರಿವ್ಯೂ ಮಾಡಿ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಇವತ್ತು ಮಧ್ಯಾಹ್ನದ ಕವರ್ ಮಾಡಲ್ಲ, ಈಗ ವಿಡಿಯೋ ಪಬ್ಲಿಷ್ ಮಾಡ್ತೀವಿ ಮಧ್ಯಾಹ್ನ ಆಗೋಗ್ಬಿಡುತ್ತೆ. ಇವತ್ತು ನೋಡ್ಬೋದು ಮಧ್ಯಾಹ್ನ 2:30ಗೆ ನೆದರ್ಲ್ಯಾಂಡ್ ವುಮೆನ್ ಮತ್ತೆ ಸ್ಕಾಟ್ಲೆಂಡ್ ವುಮೆನ್ ಮ್ಯಾಚ್ ಕೂಡ ಇದೆ. ಮತ್ತೆ ಸಂಜೆ ಮತ್ತೆ ಅದೇ ಟೈಮಿಗೆ ಸೌತ್ ಆಫ್ರಿಕಾ ವುಮೆನ್ ಮತ್ತೆ ಐರ್ಲೆಂಡ್ ವುಮೆನ್ ಮ್ಯಾಚ್ ಕೂಡ ಇದೆ, ಸೇಮ್ ಟೈಮಿಂಗ್ಸ್ ಅಲ್ಲಿ ಕೂಡ ನಡೀತಿದೆ. ಅದಾದ್ಮೇಲೆ ಸಂಜೆ ಇದು ಕೂಡ ಅಷ್ಟೇ ಸೇಮ್ ಟೈಮಿಂಗ್ಸ್ ಅಲ್ಲಿ ಎರಡು ಮ್ಯಾಚ್ ಕೂಡ ನಡೀತಾ ಇದೆ. ಶ್ರೀಲಂಕಾ ವುಮೆನ್ಸ್ ಮತ್ತೆ ಪಾಕಿಸ್ತಾನ ವುಮೆನ್ಸ್ ಮ್ಯಾಚ್ ಕೂಡ ಇದೆ. ಅದಾದ್ಮೇಲೆ ನ್ಯೂಜಿಲೆಂಡ್ ವುಮೆನ್ ಮತ್ತೆ ಬಾಂಗ್ಲಾದೇಶ್ ವುಮೆನ್ ಮ್ಯಾಚ್ ಕೂಡ ನಡೀತಿದೆ. ಹಾಗಾಗಿ ಸಂಜೆ ಎರಡು ಮ್ಯಾಚ್ ಅನ್ನ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಹಾಗೆ ವಿಡಿಯೋ ಲಾಸ್ಟ್ ತನಕ ನೋಡಿ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾವ ಪ್ಲೇಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು, ಅದಾದ್ಮೇಲೆ ಫೈನಲ್ ಆಗಿ ಮ್ಯಾಚ್ ವಿನ್ನರ್ ಯಾರಾಗಬಹುದು ಪ್ರೆಡಿಕ್ಟ್ ಮಾಡೋಣ. ಇದು ವಾರ್ಮ್ ಅಪ್ ಮ್ಯಾಚ್ ಆಗಿರೋದ್ರಿಂದ ಅಷ್ಟು ಸೀರಿಯಸ್ನೆಸ್ ಏನ್ ಇರೋದಿಲ್ಲ, ನೋಡೋಣ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಏನೋ ಅಂತ. ಆದ್ರೂ ಕೂಡ ಸ್ಟಡಿ ಆಗ್ಬೇಕಲ್ಲ, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ ಪ್ರಿಡಿಕ್ಷನ್ ವಿಡಿಯೋಗಳು ಹಾಗೂ IPL ಕ್ರಿಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಬರ್ತಾನೆ ಇರುತ್ತೆ, ಬೇಗ ಬೇಗ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಫಸ್ಟ್ ಶ್ರೀಲಂಕಾ ವುಮೆನ್ಸ್ ಮತ್ತೆ ಪಾಕಿಸ್ತಾನ ವುಮೆನ್ಸ್ ಮ್ಯಾಚ್ ಕಡೆ ಹೋಗೋದ್ರೆ, ಮ್ಯಾಚ್ ನಡೀತಿರೋದೇ ಡರ್ಬಿಯಾ ಕೌಂಟಿ ಗ್ರೌಂಡ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈ ಪಿಚ್ ಯಾವ ತರ ಅಂದ್ರೆ ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಬ್ಯಾಲೆನ್ಸ್ ಪಿಚ್ ಕೂಡ ಆಗಿದೆ. ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಕೂಡ ಇದೇ ಗ್ರೌಂಡ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಅದು ನೆದರ್ಲ್ಯಾಂಡ್ ವುಮೆನ್ ಅದು ಮ್ಯಾಚ್ ಕೂಡ ಆಗ್ತಿದೆ. ಸಂಜೆ ಇದೇ ಗ್ರೌಂಡ್ ಅಲ್ಲಿ ಮತ್ತೆ ಎರಡನೇ ಮ್ಯಾಚ್ ಕೂಡ ಆಗುತ್ತೆ. ಹಾಗಾಗಿ ಎರಡನೇ ಮ್ಯಾಚ್ ಅಲ್ಲಿ ಸ್ವಲ್ಪ ಪಿಚ್ ಸ್ಲೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈಗ ಮಧ್ಯಾಹ್ನದ ಮ್ಯಾಚ್ ಕೂಡ ಆಗಿರುತ್ತಲ್ಲ, ಹಾಗಾಗಿ ಸಂಜೆ ಮ್ಯಾಚ್ ಗೆ ಪಿಚ್ ಸ್ವಲ್ಪ ಸ್ಲೋ ಕೂಡ ಆಗ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಅಲ್ಲಿ ಸ್ವಿಂಗ್ ಬೌಲರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸಿಂಗ್ ಮಾಡೋ ಟೀಮ್ಸ್ ಗೆ ಈ ಒಂದು ಪಿಚ್ ಅಲ್ಲಿ ಅಡ್ವಾಂಟೇಜ್ ಕೂಡ ಇಲ್ಲಿ ಸಿಗುವಂತದ್ದು. ಇನ್ನ ಈ ಪಿಚ್ ಅಲ್ಲಿ ಇದುವರೆಗೂ 31 ಮ್ಯಾಚಸ್ ಕೂಡ ಆಗಿದೆ. 31 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ 16 ಸಲ ವಿನ್ ಆದ್ರೆ ಬ್ಯಾಟಿಂಗ್ ಸೆಕೆಂಡ್ ಮಾಡೋ ಟೀಮ್ 14 ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ಅಂತ ಹೇಳ್ಕೊಳ್ಳೋ ಮೇಜರ್ ಡಿಫರೆನ್ಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಅಂದ್ರೆ ಸೆಕೆಂಡ್ ಇನ್ನಿಂಗ್ ಸ್ವಲ್ಪ ಅಡ್ವಾಂಟೇಜ್ ಸಿಗ್ಬೋದು. ಡ್ಯೂ ಫ್ಯಾಕ್ಟರ್ ಏನಾದ್ರು ಬಿತ್ತು ಅಂದ್ರೆ ಸಂಜೆ ಮ್ಯಾಚ್ ಅಲ್ಲ, ಹಾಗಾಗಿ ಇನ್ ಕೇಸ್ ಡ್ಯೂ ಫ್ಯಾಕ್ಟರ್ ಬಿತ್ತು ಅಂದ್ರೆ ಬ್ಯಾಟಿಂಗ್ ಮಾಡೋ ಟೀಮಿಗೆ ಇಲ್ಲಿ ಅಡ್ವಾಂಟೇಜ್ ಕೂಡ ಇಲ್ಲಿ ಸಿಗುತ್ತೆ. ಇನ್ನ ಈ ಪಿಚ್ ಅಲ್ಲಿ ಆಗಿರುವ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 4 ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡೋ ಟೀಮ್ ವಿನ್ ಆದ್ರೆ ಒಂದು ಸಲಿಯಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ಇದರಲ್ಲೇ ಗೊತ್ತಾಗ್ತಿದೆ ಚೇಸಿಂಗ್ ಮಾಡೋ ಒಂದು ಟೀಮ್ ಗಳಿಗೆ ಈ ಒಂದು ಪಿಚ್ ಅಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಅಂತ. ನೋಡೋಣ ಇವತ್ತು ಯಾರಾದ್ರೂ ಟಾಸ್ ವಿನ್ ಆದ್ರು ಅಂದ್ರೆ ಅದು ಪಾಕಿಸ್ತಾನನೇ ವಿನ್ ಆಗ್ಬೋದು, ಅಂದ್ರೆ ಶ್ರೀಲಂಕಾದವರೇ ವಿನ್ ಆಗ್ಬೋದು. ವಿನ್ ಆದ್ರು ಅಂದ್ರೆ ಆಲ್ಮೋಸ್ಟ್ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ರಿಪೋರ್ಟ್ಸ್ ಗಳನ್ನ ನೋಡಿದ್ವಿ ಅಂದ್ರೆ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 21 ಮ್ಯಾಚಸ್ ಕೂಡ ಆಡಿದೆ ಎರಡು ಟೀಮ್ ಕೂಡ ಅಷ್ಟೇ. ಎರಡು ಟೀಮ್ ಅಲ್ಲಿ ಇದುವರೆಗೂ ಶ್ರೀಲಂಕಾದವರಲ್ಲಿ 9 ಸಲ ವಿನ್ ಆದ್ರೆ ಪಾಕಿಸ್ತಾನದವರು 11 ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಅಂತ ಹೇಳ್ಕೊಂಡು ಡಿಫರೆನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಅದಾದ್ಮೇಲೆ ಒಂದು ಮ್ಯಾಚ್ ಯಾವುದೇ ರೀತಿಯ ರಿಸಲ್ಟ್ ಕೂಡ ಇಲ್ಲ, ಮಳೆ ಬಂದು ಮ್ಯಾಚ್ ಅಬೌಂಟ್ ಕೂಡ ಆಗಿದೆ. ಹಾಗಾಗಿ ನೋಡೋಣ ಇವತ್ತು ಯಾರು ಈ ಒಂದು ಪಿಚ್ ಅಲ್ಲಿ ವಿನ್ ಆಗ್ತಾರೆ ಅಂತ. ಇನ್ನ ಎರಡು ಟೀಮ್ ನ ಪ್ರೊಬಬಲ್ 11 ಕಡೆ ಬಂದ್ವಿ ಅಂದ್ರೆ ಇದು ವಾರ್ಮ್ ಅಪ್ ಮ್ಯಾಚ್ ಆಗಿರೋದ್ರಿಂದ ಯಾರನ್ನ ಬೇಕಾದ್ರೂ ಆಡಿಸಬಹುದು, ಯಾರನ್ನ ಬೇಕಾದ್ರೂ ಕೂರಿಸಬಹುದು. ಹಾಗಾಗಿ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಕ್ ಹೋಗಲ್ಲ. ಆಫ್ಟರ್ ಟಾಸ್ ನಿಮಗೆ ಸಿಕ್ಬಿಡುತ್ತೆ ಅಪ್ಡೇಟ್ ನಿಮಗೆ, ಅಲ್ಲಿ ತುಂಬಾ ಚೆಕ್ ಮಾಡ್ಕೊಬಹುದು. ಇನ್ನ ಈ ಪಿಚ್ ಅಲ್ಲಿ ಯಾವ ಪ್ಲೇಯರ್ ನ ಸ್ಟಾರ್ಟ್ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಈ ಪಿಚ್ ಅಲ್ಲಿ 2023 ಇಂಗ್ಲೆಂಡ್ ಮತ್ತೆ ಇಂಗ್ಲೆಂಡ್ ವುಮೆನ್ಸ್ ಮತ್ತೆ ಶ್ರೀಲಂಕಾ ವುಮೆನ್ಸ್ ಮ್ಯಾಚ್ ಕೂಡ ಆಗಿತ್ತು. ಅವಾಗ ಇಲ್ಲಿ ಶ್ರೀಲಂಕಾದವರು ಸಖತ್ತಾಗಿ ವಿನ್ ಕೂಡ ಆಗಿದ್ರು ಆಡ್ಬಿಟ್ಟು. ಹಾಗಾಗಿ ಈ ಪಿಚ್ ಅಲ್ಲಿ ಶ್ರೀಲಂಕಾ ಪ್ಲೇಯರ್ಸ್ ನ ಕೆಲವೊಂದು ಸ್ಟಾರ್ಟ್ಸ್ ರೆಕಾರ್ಡ್ಸ್ ಕೂಡ ಇದೆ. ಮತ್ತೆ ಪಾಕಿಸ್ತಾನ ವುಮೆನ್ಸ್ ನ ಸ್ಟಾರ್ಟ್ಸ್ ಯಾವುದೇ ರೀತಿಯಲ್ಲಿ ನಂಗೆ ಸಿಗ್ಲಿಲ್ಲ. ಹಾಗಾಗಿ ಕೇವಲ ಇಲ್ಲಿ ಶ್ರೀಲಂಕಾ ವುಮೆನ್ಸ್ ಮಾತ್ರ ನಿಮ್ಗೆ ಹೇಳ್ತಾ ಇದೀನಿ. ಚಮರಿ ಅತ್ತಪತ್ತು ಇದುವರೆಗೂ ಈ ಪಿಚ್ ಅಲ್ಲಿ 28 ಬಾಲ್ ಅಲ್ಲಿ 44 ರನ್ ಕೂಡ ಹೊಡೆದ್ರೆ, ಜೊತೆಗೆ 3 ವಿಕೆಟ್ ಅನ್ನ ತೆಗೆದಿರೋ ಒಂದು ಹಿಸ್ಟ್ರಿ ಕೂಡ ಇದೆ ಈ ಪಿಚ್ ಅಲ್ಲಿ. ನೋಡಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಹರ್ಷಿತಾ ಸಮರ ವಿಕ್ರಮ್ ಸುಮಾರು 28 ಬಾಲ್ಗೆ 26 ರನ್ ಕೂಡ ಹೊಡೆದಿದ್ರೆ, ಅಂದ್ರೆ ವುಮೆನ್ಸ್ ಮ್ಯಾಚ್ ಅಲ್ಲಿ ನಾವು ಜಾಸ್ತಿ ರನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದಿಲ್ಲ, ಜಾಸ್ತಿ ವಿಕೆಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನೋಡೋಣ ಇವತ್ತು ಯಾವ ತರ ಆಡ್ತಾರೆ ಅಂತ. ಅದನ್ನ ಕವಿಶಾ ದಿಲ್ಹಾರಿ ಇದುವರೆಗೂ ಈ ಪಿಚ್ ಅಲ್ಲಿ 2 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ. ಸೊ ಈ 3 ಜನರ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ನೋಡೋಣ ಇವತ್ತು ಇನ್ನು ಯಾರು ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮ್ ಮಾಡ್ತಾರೆ ಅಗೇನ್ಸ್ಟ್ ಪಾಕಿಸ್ತಾನ ಅಂತ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಚೆನ್ನಾಗಿ ಮಿಂಚಬಹುದು ಅಂತ ನನಗೆ ಅನಿಸುತ್ತೆ ಅಂದ್ರೆ ಕ್ಯಾಪ್ಟನ್ ಚಮರಿ ಅತಾಪತ್ತು ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಮಿಂಚಬಹುದು ಅಂತ ಅನಿಸುತ್ತೆ. ಈಗಾಗಲೇ ಈ ಪಿಚ್ ಅಲ್ಲಿ ಇವರ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ, ಜೊತೆಗೆ 3 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಹಾಗಾಗಿ ನೋಡಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಪಾಕಿಸ್ತಾನದ ಕಡೆಯಿಂದ ಆಯಿಷಾ ಜಾಫರ್ ಜಿಂಬಾಬ್ವೆ ಅಗೇನ್ಸ್ಟ್ ಚೆನ್ನಾಗಿರೋ ಒಂದು ಫಾರ್ಮ್ ಅಲ್ಲಿ ಕೂಡ ಇದ್ರು. ಹಾಗಾಗಿ ಇವತ್ತು ಅದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡಬಹುದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಕವಿಶಾ ದಿಲ್ಹಾರಿಗೆ ವಿಕೆಟ್ ಗಳು ಕೂಡ ಬೀಳ್ಬಹುದು. ಮತ್ತೆ ಈ ಪಿಚ್ ಅಲ್ಲಿ ಆಡಿರೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಮತ್ತೆ ಫಾತಿಮಾ ಸನಾ ಇವರು ಕೂಡ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬಹುದು. ಇನ್ನ ಮ್ಯಾಚ್ ವಿನ್ನರ್ ಯಾರಾಗಬಹುದು ಅಂದ್ರೆ ಶ್ರೀಲಂಕಾ ವುಮೆನ್ಸ್ ಮ್ಯಾಚ್ ವಿನ್ನರ್ ಆಗ್ಬಹುದು ಅಂತ ನನಗೆ ಅನಿಸ್ತದೆ. ನೋಡೋಣ ಯಾವ ತರ
ಆಗುತ್ತೆ ಏನು ಅಂತ. ಮತ್ತೆ ಇಲ್ಲಿ ಚೇಸಿಂಗ್ ಮಾಡೋ ಟೀಮ್ಗೆ ಅಡ್ವಾಂಟೇಜ್ ಇರೋದ್ರಿಂದ ಯಾವ ಟೀಮ್ ಇಲ್ಲಿ ಚೇಸಿಂಗ್ ಅಂದ್ರೆ ಟಾಸ್ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ಇಲ್ಲಿ ಶ್ರೀಲಂಕಾ ವುಮೆನ್ಸ್ ಏನಾದ್ರು ಟಾಸ್ ವಿನ್ ಆಗಿ ಚೇಸಿಂಗ್ ನ ಮಾಡ್ಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಶ್ರೀಲಂಕಾ ವಿನ್ ಆಗುತ್ತೆ. ಇನ್ ಕೇಸ್ ಪಾಕಿಸ್ತಾನ ಚೇಸಿಂಗ್ ನ ಮಾಡ್ಕೊಳ್ತು ಅಂದ್ರೆ ಪಾಕಿಸ್ತಾನ ಸ್ವಲ್ಪ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ. ಇನ್ನ ಎರಡನೇ ಮ್ಯಾಚ್ ಕಡೆ ಹೋಗೋದ್ರೆ ಅದೇ ಟೈಮಲ್ಲಿ ಇನ್ನೊಂದು ಮ್ಯಾಚ್ ಕೂಡ ನಡೀತಿದೆ, ನ್ಯೂಜಿಲೆಂಡ್ ವುಮೆನ್ಸ್ ಮತ್ತೆ ಬಾಂಗ್ಲಾದೇಶ್ ವುಮೆನ್ಸ್. ಈ ಮ್ಯಾಚ್ ನಡೆದಿರೋದೆ ಹ್ಯಾಸ್ಲೆ ಗ್ರೇವ್ ಪಿಚ್ ಅಲ್ಲಿ ಮ್ಯಾಚ್ ಕೂಡ ನಡೆದಿದೆ. ಒಂಥರ ಫ್ಲಾಟ್ ಪಿಚ್ ಕೂಡ ಆಗಿದೆ. ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳಿಗೆ ಜಾಸ್ತಿ ಅಡ್ವಾಂಟೇಜ್ ಸಿಗುತ್ತೆ ಕಂಪೇರ್ ಟು ಬೌಲರ್ಸ್. ಹಾಗಾಗಿ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಒಂದು ಒಳ್ಳೆ ರನ್ ಕೂರಿಸಬಹುದು ಮತ್ತೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಈ ಮ್ಯಾಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿದ್ರು ಕೂಡ ಅಷ್ಟೇ 165 ರನ್ ಪ್ಲಸ್ ನ ಇಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇವತ್ತು ನೋಡೋಣ ಯಾರು ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡ್ತಾರೆ, ಎಷ್ಟು ಸ್ಕೋರ್ ಹೊಡಿತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಆಡಿರೋ ಕೆಲವೊಂದು ಮ್ಯಾಚಸ್ ಅನ್ನ ನೋಡೋಕೋದ್ವಿ ಅಂದ್ರೆ 165 ಪ್ಲಸ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬಂದೇ ಇದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಫ್ಲಾಟ್ ಪಿಚ್ ಆಗಿದೆ, ಅಂದ್ರೆ ಏನು ಗೊತ್ತಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಇರುತ್ತೆ. ಹಾಗಾಗಿ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಬ್ಯಾಟ್ಸ್ಮನ್ಸ್ ಗಳು ಅಂತ. ಮತ್ತೆ ಇಲ್ಲಿ ಸ್ಪಿನ್ನರ್ಸ್ ಗಿಂತ ಪೇಸರ್ಸ್ ಗೆ ತುಂಬಾ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ. ಇನ್ ಕೇಸ್ ಪಿಚ್ ಸ್ಲೋ ಆಯ್ತು ಅಂದ್ರೆ ಸ್ಪಿನ್ನರ್ಸ್ ಕೂಡ ಅಡ್ವಾಂಟೇಜ್ ಕೂಡ ಇಲ್ಲಿ ಸಿಗಬಹುದು. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಂಡ್ವಿ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ಒಂದ್ಸಲಿ 3 ಸಲ ವಿನ್ ಆದ್ರೆ ಬ್ಯಾಟಿಂಗ್ ಸೆಕೆಂಡ್ ಮಾಡೋ ಅಂದ್ರೆ ಚೇಸಿಂಗ್ ಮಾಡೋ ಟೀಮ್ 2 ಸಲ ವಿನ್ ಕೂಡ ಆಗಿದೆ. ಹಾಗಾಗಿ ಇವತ್ತು ಕೂಡ ನೋಡ್ಬೇಕು ಅಂದ್ರೆ ಸಂಜೆ ಮ್ಯಾಚ್ ಇರೋದ್ರಿಂದ ಚೇಸಿಂಗ್ ಮಾಡೋ ಟೀಮ್ಗೆ ಅಲ್ಲಿ ಅಡ್ವಾಂಟೇಜ್ ಕೂಡ ಇಲ್ಲಿ ಸಿಗಬಹುದು. ಅದೇ ಈ ಪಿಚ್ ಅಲ್ಲಿ ಕೆಲವೊಂದು T20 ಫಾರ್ಮೆಟ್ ನ ಫಸ್ಟ್ ಇನ್ನಿಂಗ್ ಸ್ಕೋರ್ ನ ತೆಗೆದುಕೊಂಡ್ವಿ ಅಂದ್ರೆ ಒಂದ್ ಮ್ಯಾಚ್ ಅಲ್ಲಿ 151 ರನ್ ಕೂಡ ಬಂದಿದೆ, ಮತ್ತೆ ಇನ್ನೊಂದ್ ಮ್ಯಾಚ್ ಅಲ್ಲಿ 207 ರನ್ ಕೂಡ ಬಂದಿದೆ. ಅದಾದ್ಮೇಲೆ ಇನ್ನೊಂದು ಮ್ಯಾಚ್ ಅಲ್ಲಿ ಸೇಮ್ ರನ್ ಕೂಡ ಬಂದಿದೆ, 207 ರನ್ ಕೂಡ ಬಂದಿದೆ. ಹಾಗಾಗಿ ಅದ್ ಕೇಳಿದ್ದು ಫ್ಲಾಟ್ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಸ್ ಗಳಿಗೆ ಇಲ್ಲಿ ಅಡ್ವಾಂಟೇಜ್ ಕೂಡ ಇಲ್ಲಿ ಜಾಸ್ತಿ ಸಿಗುತ್ತೆ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡೋಕೋದ್ವಿ ಅಂದ್ರೆ ಇದುವರೆಗೂ ನ್ಯೂಜಿಲೆಂಡ್ ಮತ್ತೆ ಬಾಂಗ್ಲಾದೇಶ 5 ಸಲ T20 ಫಾರ್ಮೆಟ್ ನ ಅಂದ್ರೆ ಹೆಡ್ ಟು ಹೆಡ್ ಮ್ಯಾಚ್ ಕೂಡ ಇದೆ. ಅದರಲ್ಲಿ ನ್ಯೂಜಿಲೆಂಡ್ ವುಮೆನ್ಸ್ ಇದುವರೆಗೂ ವಿನ್ ಆಗಿದ್ರೆ ಬಿಟ್ರೆ ಬಾಂಗ್ಲಾದೇಶ ವುಮೆನ್ಸ್ ಇದುವರೆಗೂ ನ್ಯೂಜಿಲೆಂಡ್ ಅಗೇನ್ಸ್ಟ್ ವಿನ್ ಆಗಿಲ್ಲ. ಏನಕ್ಕೆ ಅಂದ್ರೆ ನ್ಯೂಜಿಲೆಂಡ್ ವುಮೆನ್ಸ್ ನ ಬ್ಯಾಟಿಂಗ್ ಲೈನ್ ಅಪ್ ಅದೇ ರೀತಿ ಇದೆ, ಮತ್ತೆ ಟೀಮ್ ಸಖತ್ ಸ್ಟ್ರಾಂಗ್ ಕೂಡ ಇದೆ. ಹಾಗಾಗಿ ಇವ್ರ ಅಗೇನ್ಸ್ಟ್ ವಿನ್ ಆಗೋದು ಬಹಳ ಕಷ್ಟ ಕೂಡ ಆಗಿದೆ ಬಾಂಗ್ಲಾದೇಶ ವುಮೆನ್ಸ್ ಗೆ. ಹಾಗಾಗಿ ಇದುವರೆಗೂ ಆಡಿರೋ 5 ಮ್ಯಾಚ್ ಅಲ್ಲಿ ಒಂದು ಸಲ ಕೂಡ ವಿನ್ ಆಗಿಲ್ಲ. ನೋಡೋಣ ಇವತ್ತಾರು ಏನ್ ಆಗುತ್ತೆ ಏನು ಅಂತ. ವಾರ್ಮ್ ಅಪ್ ಮ್ಯಾಚ್ ಆಗ್ತಾ ಇದೆಯಲ್ಲ, ಬಿಡಲ್ಲ ನ್ಯೂಜಿಲೆಂಡ್ ಅಂತೂ ಬಿಡಲ್ಲ, ಅವರೇ ಹೊಡೆಯೋ ಒಂದು ಚಾನ್ಸಸ್ ಕೂಡ ಇವತ್ತು ಕಾಣ್ತಾ ಇದೆ. ಇನ್ನು ಎರಡು ಟೀಮ್ ನ ಪ್ರೊಬಬಲ್ 11 ನಿಮ್ಗೆ ಆಫ್ಟರ್ ಟಾಸ್ ನಿಮ್ಗೆ ಸಿಕ್ಬಿಡುತ್ತೆ. ಅದೇ ಹೇಳಿದ್ನಲ್ಲ ಅವಾಗಲೇ ವುಮೆನ್ಸ್ ನ ವುಮೆನ್ಸ್ ಮ್ಯಾಚ್ ನ ಪ್ಲೇಯಿಂಗ್ 11 ನ ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ ಕೂಡ ಆಗುತ್ತೆ. ಮತ್ತೆ ವಾರ್ಮ್ ಅಪ್ ಮ್ಯಾಚ್ ಆಗಿರೋದ್ರಿಂದ ಯಾರನ್ನ ಬೇಕಾದ್ರೂ ಕೂರಿಸಬಹುದು, ಯಾರನ್ನ ಬೇಕಾದ್ರೂ ಹಾಕೊಬಹುದು. ಹಾಗಾಗಿ ಹೇಳಂಗಿಲ್ಲ ಹೇಗೆ ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ ನೋಡೋಕೋದ್ವಿ ಅಂದ್ರೆ ಸೂಸಿ ಬೆಟ್ಸ್ ರೀಸೆಂಟ್ ಆಗಿ ಒಂದು ಮ್ಯಾಚ್ ಕೂಡ ಆಗಿತ್ತು. ಕೇವಲ 72 ಬಾಲಿಗೆ 119 ರನ್ ಹೊಡೆದಿರೋ ಹಿಸ್ಟ್ರಿ ಕೂಡ ಇದೆ ಈ ಪಿಚ್ ಅಲ್ಲಿ. ಹಾಗಾಗಿ ಒಂದು ಸಕ್ಕತ್ತಾಗಿರೋ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಸೋಫಿ ಡಿವೈನ್ ಬಹಳ ಸೀನಿಯರ್ ಪ್ಲೇಯರ್ ಕೂಡ ಆಗಿದ್ದಾರೆ, ಮತ್ತೆ ಈ ಪಿಚ್ ಅಲ್ಲಿ ಒಳ್ಳೆ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ರೀಸೆಂಟ್ ಒಂದು ಮ್ಯಾಚ್ ಅಲ್ಲಿ 38 ಬಾಲಿಗೆ 52 ರನ್ ಹೊಡೆದಿರೋ ಒಂದು ಹಿಸ್ಟ್ರಿ ಕೂಡ ಇದೆ. ಹಾಗಾಗಿ ನೋಡೋಣ ಯಾವ ತರ ಆಡ್ತಾರೆ ಅಂತ. ಅದಾದ್ಮೇಲೆ ಅಮೆಲಿಯಾ ಕೇರ್ ಕೂಡ ಅಷ್ಟೇ ಆಲ್ರೌಂಡರ್ ಕೂಡ ಆಗಿದ್ದಾರೆ. ಈ ಕಡೆ ಬೌಲಿಂಗ್ ಸಿಕ್ಕಿದ್ರು ಕೂಡ ಅದೇ ರೀತಿ ಚೆಚ್ತಾರೆ, ಮತ್ತೆ ಬ್ಯಾಟಿಂಗ್ ಸಿಕ್ಕಿದ್ರು ಕೂಡ ಅದೇ ರೀತಿ ಚೆಚ್ತಾರೆ. ಇನ್ನ ಬಾಂಗ್ಲಾದೇಶ್ ವುಮೆನ್ಸ್ ಕೂಡ ಅಷ್ಟೇ ಇದುವರೆಗೂ ಈ ಪಿಚ್ ಅಲ್ಲಿ ಯಾವುದೇ ರೀತಿಯ ಮ್ಯಾಚಸ್ ಕೂಡ ಆಡಿಲ್ಲ. ಹಾಗಾಗಿ ಆ ಒಂದು ಪ್ಲೇಯರ್ ನ ಸ್ಟಾರ್ಟ್ಸ್ ಕೂಡ ನಮಗೆ ನೋಡಕ್ ಸಿಗೋದಿಲ್ಲ. ಆದ್ರೂ ಕೂಡ ನೋಡೋಣ ಈ ಪಿಚ್ ಅಲ್ಲಿ ನ್ಯೂಜಿಲೆಂಡ್ ವುಮೆನ್ಸ್ ಸ್ಟ್ರಾಂಗ್ ಕೂಡ ಕಾಣ್ತಾ ಇದಾರೆ. ಮತ್ತೆ ಇನ್ನ ಈ ಪಿಚ್ ಅಲ್ಲಿ ಇವತ್ತು ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ ನನಗೆ ಅನಿಸ್ತದೆ ಅಂದ್ರೆ ಸೋಫಿ ಡಿವೈನ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು. ಅದಾದ್ಮೇಲೆ ಬಾಂಗ್ಲಾದೇಶ್ ಕಡೆಯಿಂದ ನಿಗಾರ್ ಸುಲ್ತಾನ್ ಜ್ಯೋತಿ ರೀಸೆಂಟ್ ಕೆಲವೊಂದು ಮ್ಯಾಚಸ್ ಸ್ಟಾರ್ಟ್ಸ್ ನ ಚೆಕ್ ಮಾಡಿದ್ವಿ ಅಂದ್ರೆ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದಾರೆ. ನೋಡೋಣ ಇವತ್ತು ಯಾವ ತರ ಆಡ್ತಾರೆ ಅಂತ. ಅದಾದ್ಮೇಲೆ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದ್ರೆ ರೋಸ್ ಮರಿ ಮೇರ್. ಅಂದ್ರೆ ಈ ಪಿಚ್ ಫಾಸ್ಟ್ ಬೌಲರ್ಸ್ ಗೆ ತುಂಬಾ ಹೆಲ್ಪ್ ಮಾಡೋದ್ರಿಂದ ಅವರಿಗೆ ಜಾಸ್ತಿ ವಿಕೆಟ್ ಗಳು ಕೂಡ ಬೀಳ್ಬಹುದು. ಅದಾದ್ಮೇಲೆ ಬಾಂಗ್ಲಾದೇಶ್ ವುಮೆನ್ಸ್ ನ್ಯೂಜಿಲೆಂಡ್ ವುಮೆನ್ಸ್ ಅಗೇನ್ಸ್ಟ್ ಸಖತ್ ವೀಕ್ ಆಗಿರೋ ಟೀಮ್ ಕೂಡ ಆಗಿದೆ. ಹಾಗಾಗಿ ವಿಕೆಟ್ಸ್ ಗಳು ಬೀಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಬಾಂಗ್ಲಾದೇಶ್ ವುಮೆನ್ಸ್ ಕಡೆ ಬಂದ್ವಿ ಅಂದ್ರೆ ರಬೆಯಾ ಖಾನ್, ಸೊ ಇವರಿಗೆ ವಿಕೆಟ್ ಗಳು ಕೂಡ ಬೀಳ್ಬಹುದು. ಅಂದ್ರೆ ಮಿಡಲ್ ಓವರ್ಸ್ ಅಲ್ಲಿ ಸ್ವಲ್ಪ ವಿಕೆಟ್ ಬೀಳ್ಸೋ ಒಂದು ಕೇಪಬಿಲಿಟಿ ಇವ್ರಿಗೆ ಕೂಡ ಇರುತ್ತೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಇನ್ನ ಮ್ಯಾಚ್ ವಿನ್ನರ್ ಕಡೆ ಬಂದ್ವಿ ಅಂದ್ರೆ ನನಗೆ ಮಿಡಲ್ ಅಲ್ಲೇ ಕೂಡ ಹೇಳ್ಬಿಟ್ಟೆ ನ್ಯೂಜಿಲೆಂಡ್ ಟೀಮ್ ಈ ಒಂದು ಮ್ಯಾಚ್ ಅನ್ನ ವಿನ್ ಕೂಡ ಆಗುತ್ತೆ ಅಂತ. ಏನಕ್ಕೆ ಅಂದ್ರೆ ಯಾವ ತರ ನೋಡಿದ್ರು ಕೂಡ ಅಷ್ಟೇ ನ್ಯೂಜಿಲೆಂಡ್ ವುಮೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿರೋ ಒಂದು ಟೀಮ್ ಕೂಡ ಆಗಿದೆ. ಹಾಗಾಗಿ ನೋಡೋಣ ಇವತ್ತು ನ್ಯೂಜಿಲೆಂಡ್ ವಿನ್ ಆಗ್ತಾರೆ ಅಂತ ನನ್ನ ಪ್ರಿಡಿಕ್ಷನ್. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ ಪ್ರೆಡಿಕ್ಷನ್ ಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.